ಅಂಡ್ ನಿಮ್ ಪರ್ಸನ್ ಫೀಲಿಂಗ್ಸ್ ಬಂದು ಅವರಿಗೆ ರಿಯಲೈಸೇಷನ್ ಆಗಿದೆ. ನಾನ್ ಮುಂಚೆನೆ ಸ್ಯಾಟಿಸ್ಫ್ಯಾಕ್ಷನ್ ಅಲ್ಲಿ ಇದ್ದೆ, ನಾನ್ ನೆಮ್ಮದಿಯಾಗಿದ್ದೆ ನಾನು. ಈಗ ಏನು ಥಾಟ್ಸ್ ಓಡ್ತಿಲ್ಲ ಅವ್ರು. ಥರ್ಡ್ ಪಾರ್ಟಿ ಸವಾಸ ಮಾಡಿದ್ಮೇಲೆ ಆ ಪರ್ಸನ್ ಲೈಫ್ ಅಲ್ಲಿ ಬ್ಯಾಲೆನ್ಸ್ ಅನ್ನೋದಿಲ್ಲ, ನೆಮ್ಮದಿ ಅನ್ನೋದಿಲ್ಲ. ಅಂಡ್ ಅವ್ರನ್ನ ಬೈಕೊಳ್ತಿದ್ದಾರೆ, ನಾನು ಈ ರೀತಿ ಮಾಡಬಾರ್ದಿತ್ತು. ಆರ್ ಎಲ್ಸ್ ಇನ್ನು ಕೆಲವರಿಗೆ ಥರ್ಡ್ ಪಾರ್ಟಿ ತುಂಬಾ ಚೆನ್ನಾಗಿದ್ದಾರೆ. ಇನ್ ಕೆಲವ್ರ ಜೀವನದಲ್ಲಿ ಅದು ಒಂದು 2 to 3% ಅಷ್ಟು ಜನಕ್ಕಷ್ಟೇ, ಇದೆಲ್ರಿಗೂ ಅಲ್ಲ. ಓಕೆನಾ? ಅವ್ರ ಜೊತೆಲಿ ತುಂಬಾ ಚೆನ್ನಾಗಿದ್ದಾರೆ. ಬಟ್ ಇಲ್ಲಿ ಆಲ್ಮೋಸ್ಟ್ ಇಲ್ಲಿ ರೀಡಿಂಗ್ ಬಂದಿರೋ ಪ್ರಕಾರ ಕೆಲವರಿಗೆ ರಿಯಲೈಸೇಷನ್ ಅನ್ನೋದಾಗಿದೆ. ಅಂಡ್ ನಾನ್ ತಪ್ಪು ಮಾಡ್ಬಿಟ್ಟೆ, ಈಗ ಹೆಂಗ್ ಫೇಸ್ ಮಾಡೋದು, ಅವ್ರನ್ನ ಬಿಡೋದ್ ಹೇಗೆ, ನಿಮ್ಮ ಹತ್ರ ಬರೋದ್ ಹೇಗೆ, ತುಂಬಾ ಕನ್ಫ್ಯೂಷನ್ ಅಲ್ಲಿ ಇದ್ದಾರೆ. ಅಂಡ್ ಇಲ್ಲಿ ಥರ್ಡ್ ಪಾರ್ಟಿ ಸಿಚುವೇಶನ್ ಬಂದ್ರೆ ಇವನ್ ಅವರು ವೇಟ್ ಮಾಡ್ತಿದ್ದಾರೆ ನಿಮ್ ಪರ್ಸನ್ಗೆ. ವೇಟಿಂಗ್ ವೇಟಿಂಗ್ ವೇಟಿಂಗ್. ನಿಮ್ ಪರ್ಸನ್ ಜೊತೆ ಈಗ ಸ್ವಲ್ಪ ಜನ ಥರ್ಡ್ ಪಾರ್ಟಿ ಜೊತೆಲಿ ಬ್ರೇಕಪ್ ಆಗಿದೆ, ವೇಟ್ ಮಾಡ್ತಿದ್ದಾರೆ. ಸಪೋಸ್ ನಾವಿಬ್ರು ಒಂದಾದ್ರೆ ಮತ್ತೆ ಮುಂಚಿನ ರೀತಿ ಇರುತ್ತಾ ಇಲ್ವಾ ಈ ಪ್ರೀತಿ ಅಂತ ವೇಟ್ ಮಾಡ್ತಿದ್ರೆ. ಅಂಡ್ ಭಯ ಸಹ ಬಂದಿದೆ ಥರ್ಡ್ ಪಾರ್ಟಿಗೆ. ಅಂಡ್ ಈವನ್ ಅವರು ಅಷ್ಟೇ, ಅವ್ರನ್ನವ್ರು ಬೈಕೊಳ್ತಿದ್ದಾರೆ, ಏನೋ ತಪ್ಪು ಮಾಡ್ಬಿಟ್ಟೆ, ಸಪೋಸ್ ಬಿಟ್ಟು ತಪ್ಪು ಮಾಡ್ದೆ ಅಂತ ಬೈಕೊಳ್ತಿರ್ಬೋದು ಥರ್ಡ್ ಪಾರ್ಟಿ. ಬಟ್ ಅವರು ಮನಿಗೋಸ್ಕರನೇ ನಿಮ್ ಪರ್ಸನ್ ಜೊತೆಲಿ ಇದ್ದಿದ್ದು. ಅಂಡ್ ಅವ್ರಿಗೆ ಒಳ್ಳೆ ಫ್ಲೋ ಇತ್ತು, ನಿಮ್ ಪರ್ಸನ್ ಅವ್ರ ಜೊತೆಲಿ ಇದ್ದಾಗ ಅವರಿಗೆ ಮನಿ ಫ್ಲೋ ಅನ್ನೋದು ತುಂಬಾ ಚೆನ್ನಾಗಿತ್ತು. ಬಟ್ ಈಗ ಆ ಒಂದು ಮನಿಗೋಸ್ಕರನೂ ಅವರು ವೇಟ್ ಮಾಡ್ತಿದ್ದಾರೆ ಥರ್ಡ್ ಪಾರ್ಟಿ. ಅವರಿಗೆ ಅವ್ರ ರೀತಿಲಿ ಅವರು ಜೆನ್ಯೂನ್ ಆಗಿದ್ದಾರೆ ಅಂತ ಅನ್ಸಿದೆ ಅವರಿಗೆ. ಬಟ್ ನಿಮ್ ಫೀಲಿಂಗ್ಸ್ ಪ್ರಕಾರ ಅವ್ರು ಜೆನ್ಯೂನ್ ಅಲ್ಲ ಅಂತ ನೀವು. ಅಂಡ್ ನಿಮ್ ಪರ್ಸನ್ ನನ್ ಥರ್ಡ್ ಪಾರ್ಟಿ ಸಹವಾಸ ಮಾಡಿ ತಪ್ಪು ಮಾಡಿದೆ ಬಿಕಾಸ್ ತುಂಬಾ ಕಳ್ಕೊಂಡಿರ್ಬೋದು ಇಲ್ಲಿ. ಇವ್ರ ಸಂಪಾದನೆಗಳನ್ನಾಗಿರ್ಲಿ, ಕೆರಿಯರ್ ಅಲ್ಲಿ ತುಂಬಾ ಟೈಮ್ ವೇಸ್ಟ್ ಮಾಡ್ಕೊಂಡಿರ್ಬೋದು ಥರ್ಡ್ ಪಾರ್ಟಿ ಸವಾಸ ಮಾಡಿ. ಅಂಡ್ ನಿಮ್ಗೆ ಏನು ಅಂತಂದ್ರೆ ಇಲ್ಲಿ ನನ್ ಪರ್ಸನ್ ರಿಟರ್ನ್ ಬರ್ಬೇಕು, ಮ್ಯಾರೇಜ್ ಆಗ್ಬೇಕು ನಮ್ಮಿಬ್ರಿಗೂ, ಅಂಡ್ ಒಂದ್ ಬ್ಯಾಲೆನ್ಸ್ ಅನ್ನೋದು ಬರ್ಬೇಕು. ಈ ಥಾಟ್ ಬರಕ್ಕೂ ಮುಂಚೆ ನಿಮ್ಗೆ ಏನ್ ಥಾಟ್ ಬಂದಿತ್ತು ಅಂತಂದ್ರೆ, ನನ್ಗೆ ಈ ತಲೆನೋವೆಲ್ಲ ಬೇಕಾ, ನಾನ್ ಫೂಲ್ ಆಗಿ ಎಲ್ಲೋ ಸ್ಟೆಪ್ ತಗೊಂಡ್ಬಿಟ್ಟೆ ನನ್ ಪರ್ಸನ್ ಕಡೆ ಹೋಗಿ, ನನಗೇನು ಮಾಡಕ್ ಆಗ್ತಿಲ್ವಲ್ಲ ಅಂತ ತುಂಬಾ ರಿಗ್ರೆಟ್ ಫೀಲ್ ಮಾಡ್ಕೊಳ್ತಿದ್ದೀರಾ ನೀವು. ವಿಡಿಯೋ ಯಾರು ನೋಡ್ತಿದ್ದೀರಲ್ಲ ನಿಮ್ ಪರ್ಸನ್ಗೋಸ್ಕರ ನೀವು